ಅಖ್ಯಾಂಡಕೋಶಂ ಹರಿತೋಪಲಾಭಂ ನಮಸ್ಕಾರ. ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 8ನೇ ಅಧ್ಯಾಯದಲ್ಲಿ ಇವತ್ತು ಇಪ್ಪತ್ತನೇ ಶ್ಲೋಕ. ಇಪ್ಪತ್ತನೇ ಶ್ಲೋಕ. ಶ್ಯಾಮೋ ಹಿರಣ್ಯರಶನೋರ್ಕಕಿರೀಟಜುಷ್ಟೋ ನೀಲಾಳಕಭ್ರಮರಕುಂಡಲಮಂಡಿತಾಸ್ಯಃ. ಕಂವಬ್ಜಚಕ್ರಶರಚಾಪಗದಾಸಿ ಚರ್ಮ ವೈಗ್ರೈರ್ಹಿರಣ್ಮಯಭುಜೈರಿವ ಕರ್ಣಿಕಾರಃ. ವ್ಯಗ್ರೈರ್ಹಿರಣ್ಮಯಭುಜೈರಿವ ಕರ್ಣಿಕಾರಃ. ದಕ್ಷ ಪ್ರಜಾಪತಿಯ ಯಜ್ಞ ಭೃಗುಮುನಿಗಳು ಅಧ್ವರ್ಯುಗಳಾಗಿದ್ದಾರೆ. ಹವಿಸ್ಸನ್ನ ಹೋಮ ಮಾಡಬೇಕು ಅಂತ ಭೃಗುಮುನಿಗಳು ಎತ್ತಿಕೊಂಡಾಗ ಯಜಮಾನನಾದಂತಹ ದಕ್ಷ ಪ್ರಜಾಪತಿ ಶುದ್ಧವಾದ ಮನಸ್ಸಿನಿಂದ ವಿಷ್ಣುದೇವತಾಕ ತ್ರಿಕಪಾಲ ಪುರೋಡಾಶಯಾಗದ ಮಂತ್ರದೇವತೆಯಾದಂತಹ ವಿಷ್ಣುವನ್ನ ಭಕ್ತಿಪೂರ್ವಕವಾಗಿ ಧ್ಯಾನ ಮಾಡಿದ ತಕ್ಷಣದಲ್ಲಿ ಭಗವಂತ ಶ್ರೀಹರಿ ಪ್ರಾದುರ್ಭೂತನಾಗಿದ್ದಾನೆ.
ಅವನು ಹೇಗಿದ್ದ ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಶ್ಯಾಮಃ ನೀಲವರ್ಣದವನಾಗಿದ್ದ. ಹಿರಣ್ಯರಶನಃ ಪೀತಾಂಬರವನ್ನ ಉಟ್ಟುಕೊಂಡಿದ್ದ ಅಂತರ್ಥ. ರಶನ ಅರ್ಕ ಕಿರೀಟ ಜುಷ್ಟಃ. ಅರ್ಕ ಅಂದ್ರೆ ಸೂರ್ಯ. ಆ ಸೂರ್ಯನಂತೆ ಪ್ರಕಾಶಿಸುವ ಕಿರೀಟವನ್ನ ಧಾರಣೆ ಮಾಡಿದ್ದಾನೆ ಅಂತರ್ಥ. ಆ ಪ್ರಕಾಶ ಸೂರ್ಯನಂತೆ ಇದೆ, ಕಿರೀಟದ ಪ್ರಕಾಶ. ಹಾಗಾಗಿ ಅರ್ಕ ಕಿರೀಟ ಜುಷ್ಟಃ. ಹಿರಣ್ಯ ರಶನಃ ಅಂತನ್ನೋದಕ್ಕೆ ಮತ್ತೊಂದು ಅರ್ಥ ಇದೆ. ಒಂದು ಪೀತಾಂಬರ, ಹಿರಣ್ಯವತ್ ರಶನ. ಹಿರಣ್ಯ ಅಂದ್ರೆ ಬಂಗಾರದಂತೆ ಪೀತವಾಗಿ ಇರ್ತಕ್ಕಂತಹ ಅಂಬರ, ಪೀತಾಂಬರ ಅಂತ ಹಾಗರ್ಥ. ಹಿರಣ್ಯ ರಶನ ಅಂತ ವಸ್ತ್ರವನ್ನ ತಿಳಿಸ್ತಕ್ಕಂಥದ್ದು ರಶನ ಅನ್ನೋ ಶಬ್ದ. ಅಥವಾ ರಶನ ಅಂತನ್ನೋ ಶಬ್ದಕ್ಕೆ ಕಾಂಚಿ. ಹಿರಣ್ಯ ರಶನ ಹಿರಣ್ಮಯವಾದ ಕಾಂಚಿ ಅದನ್ನ ಧಾರಣೆ ಮಾಡಿದ್ದಾನೆ, ಡಾಬು ಅಂತರ್ಥ. ಎರಡು ರೀತಿಯಾಗಿಯೂ ಕೂಡ ಅರ್ಥವನ್ನ ಮಾಡಿದ್ದಾರೆ. ಆಮೇಲೆ ನೀಲಾಳಕ ಭ್ರಮರ ಕುಂಡಲ ಮಂಡಿತಾಸ್ಯ. ನೀಲವಾದ ಅಂದ್ರೆ ಕಪ್ಪಾದ ಅಳಕಗಳು, ನೀಲಾಳಕ ಭ್ರಮರ ಮುಂಗುರುಳು. ಅಳಕ ಅಂದ್ರೆ ಮುಂಗುರುಳು, ಅದರಂತೆ ದುಂಬಿಗಳಂತೆ ಆ ಮುಂಗುರುಳು ಹಾರಾಡ್ತಾ ಇದೆ. ಕಪ್ಪಾದ ಮುಂಗುರುಳು, ಮುಂದೆ ಬಂದಂತಹ ಕೂದಲು, ಅದು ದುಂಬಿಗಳಂತೆ ಹಾರಾಡ್ತಾ ಇದೆ. ನೀಲಾಳಕ ಭ್ರಮರ. ಆಮೇಲೆ ಕುಂಡಲ ಮಂಡಿತಾಸ್ಯ, ಕರ್ಣಕುಂಡಲಗಳು, ಅವುಗಳಿಂದಲೂ ಶೋಭಿಸ್ತಾ ಇರ್ತಕ್ಕಂತಹ ಮುಖ. ಹಾಸ್ಯ ಅಂದ್ರೆ ಮುಖ. ನೀಲವಾದ ಆಳಕ ಅಂದ್ರೆ ಕಪ್ಪಾದ ಮುಂಗುರುಳು, ಅದು ಭ್ರಮರ ಇದ್ದಂತೆ ಇದೆ, ದುಂಬಿಯಂತೆ ಪ್ರಕಾಶಿಸ್ತಾ ಇದೆ. ಕುಂಡಲಗಳು, ಕಿವಿಯಲ್ಲಿ ಕರ್ಣಕುಂಡಲಗಳು ಶೋಭಿಸ್ತಾ ಇದೆ, ಅಂತಹ ಮುಖ. ನೀಲಾಳಕ ಭ್ರಮರ ಕುಂಡಲ ಮಂಡಿತಾಸ್ಯ ಅಂತ. ಆಮೇಲೆ ಕಂಬು ಅಬ್ಜಚಕ್ರ ಶರ ಚಾಪ ಗದಾಸಿ ಚರ್ಮ ವ್ಯಗ್ರೈಹಿ. ಅವನ ಕೈಯಲ್ಲಿ ಏನೇನು ಹಿಡ್ಕೊಂಡಿದ್ದಾನೆ ಅಂದ್ರೆ 8 ಭುಜಗಳನ್ನ ವರ್ಣನೆ ಮಾಡಿದ್ದಾರೆ ಇಲ್ಲಿ. ಒಂದು ಭುಜದಲ್ಲಿ ಶಂಖ, ಮತ್ತೊಂದು ಕಡೆ ಪದ್ಮ, ಚಕ್ರ, ಬಾಣ, ಬಿಲ್ಲು, ಗದೆ, ಖಡ್ಗ, ಗುರಾಣಿ. ಈ ರೀತಿ 8 ಭುಜಗಳಲ್ಲಿ ಧಾರಣೆ ಮಾಡಿದ್ದಾನೆ. ಮತ್ತು ಆ ಭುಜಗಳಲ್ಲಿ ಬಂಗಾರದ ಬಳೆಗಳು, ಹಿರಣ್ಮಯ ಭುಜೈಹಿ, ಬಂಗಾರದ ಬಳೆಗಳು ಕೂಡ ಶೋಭಿಸ್ತಾ ಇದೆ. ಈ ರೀತಿ ಇರ್ತಕ್ಕಂತಹ ಭುಜಗಳು. ಶಂಖ, ಪದ್ಮ, ಚಕ್ರ, ಬಾಣ, ಬಿಲ್ಲು, ಗದೆ, ಖಡ್ಗ, ಗುರಾಣಿ. ಈ ರೀತಿ 8 ಭುಜಗಳಲ್ಲಿ 8 ರೀತಿಯಾದ ಆಯುಧಗಳನ್ನ ಹಿಡ್ಕೊಂಡಿದ್ದಾನೆ. ಬಂಗಾರದ ಬಳೆಗಳು ಕೈಗಳಲ್ಲಿ, ಅವುಗಳಿಂದ ಶೋಭಿಸ್ತಾ ಇರತಕ್ಕಂತಹ ಆ ಭಗವಂತ.
ಹೇಗೆ ಕಾಣಿಸ್ತಾ ಇದ್ದಾನೆ ಅಂದರೆ ಕರ್ಣಿಕಾರಃ ಅಂತಾರೆ. ಕರ್ಣಿಕಾರಃ ಇವ, ಕರ್ಣಿಕಾರ ವೃಕ್ಷ, ಒಳ್ಳೆ ಪುಷ್ಪಭರಿತವಾದ ಕರ್ಣಿಕಾರ ವೃಕ್ಷದಂತೆ ಶೋಭಿಸ್ತಾ ಇದ್ದಾನೆ ಅಂತ. ಶ್ಯಾಮೋ ಹಿರಣ್ಯರಶನೋರ್ಕ ಕಿರೀಟಜುಷ್ಟೋ ನೀಲಾಳಕಭ್ರಮರ ಕುಂಡಲಮಂಡಿತಾಸ್ಯಃ ಕಂವಬ್ಜ ಚಕ್ರ ಶರಚಾಪಗದಾಸಿ ಚರ್ಮ ವ್ಯಗ್ರೈರ್ಹಿರಣ್ಮಯ ಭುಜೈರಿವ ಕರ್ಣಿಕಾರಃ. ಮತ್ತೆ ಹೇಗಿದ್ದ ಆ ಭಗವಂತ ಅಂದರೆ ವಕ್ಷಸ್ಯಧಿಶ್ರಿತವಧೂರ್ವನಮಾಲ್ಯುದಾರ ಹಾಸಾವಲೋಕಕಲಯಾ ರಮಯಂಶ್ಚ ವಿಶ್ವಂ ಪಾರ್ಶ್ವಭ್ರಮದ್ವ್ಯಜನ ಚಾಮರರಾಜಹಂಸಃ ಶುಭ್ರಾತಪತ್ರ ಶಶಿನೋ ಪರಿಲಕ್ಷ್ಯಮಾಣಃ. ವಕ್ಷಸಿ ಅಧಿಶ್ರಿತವಧೂಃ, ವಕ್ಷಸ್ಥಳದಲ್ಲಿ ತನ್ನ ಪತ್ನಿಯಾದಂತಹ ಲಕ್ಷ್ಮೀದೇವಿಯನ್ನ ಇಟ್ಟುಕೊಂಡಿದ್ದಾನೆ. ವಧು ಅಂದರೆ ಪತ್ನಿ, ಹೆಂಡತಿ. ಅವಳು ವಕ್ಷಸ್ಸಿ ಅಧಿಶ್ರಿತ, ವಕ್ಷಸಿ ಅಧಿಶ್ರಿತ, ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಇದ್ದಾಳೆ. ಶ್ರೀವತ್ಸ ಚಿಹ್ನೆ ಅಂತರ್ಥ. ಆ ಲಕ್ಷ್ಮೀದೇವಿ ಯಾವಾಗಲೂ ಆ ವಕ್ಷಸ್ಥಳದಲ್ಲಿ ವಾಸ ಮಾಡಿಕೊಂಡಿರ್ತಾಳೆ. ಕೊರಳಲ್ಲಿ ವನಮಾಲೆಯನ್ನ ಧಾರಣೆ ಮಾಡಿದ್ದಾನೆ. ವನಮಾಲ್ಯ ಉದಾರ ಹಾಸಾವಲೋಕ ಕಲಯ, ಮುಗುಳ್ನಗುತ್ತಾ ಇದ್ದಾನೆ. ಆ ಭಗವಂತನ ಮುಖದಲ್ಲಿರುವ ನಗುವಿನಿಂದ ಕೂಡಿದ ನೋಟ, ಉದಾರ ಹಾಸ ಅವಲೋಕ, ಉದಾರವಾದ ಅಂದರೆ ಸುಂದರವಾದಂತಹ ಹಾಸ ಪೂರ್ಣವಾದ ಅವಲೋಕನ, ಅದರಿಂದ ಇಡೀ ಜಗತ್ತನ್ನೇ ಸಂತೋಷಗೊಳಿಸ್ತಾ ಇದ್ದಾನೆ. ಉದಾರ ಹಾಸ ಅವಲೋಕ ಕಲಯ ವಿಶ್ವಂ ರಮಯನ್, ಉದಾರವಾದ ಹಾಸ ಅಂದರೆ ಸುಂದರವಾದ ನಗುವಿನಿಂದ ಕೂಡಿದ ಅವಲೋಕ ನೋಟ ಏನಿದೆ, ಆ ನೋಟದಿಂದ ಇಡೀ ಜಗತ್ತನ್ನೇ ಆನಂದಗೊಳಿಸ್ತಾ ಇದ್ದಾನೆ. ಅಂತಹ ಮುಖ ಭಗವಂತನದ್ದು. ಉದಾರ ಹಾಸಾವಲೋಕ ಕಲಯ ವಿಶ್ವಂ ರಮಯನ್ ಚ. ವಕ್ಷಸ್ಯಧಿಶ್ರಿತವಧೂಃ ವನಮಾಲಿ ಉದಾರ ಹಾಸಾವಲೋಕ ಕಲಯ ರಮಯಂಶ್ಚ ವಿಶ್ವಂ. ಆಮೇಲೆ ಪಾರ್ಶ್ವಭ್ರಮದ್ ವ್ಯಜನ ಚಾಮರ ರಾಜಹಂಸ ಶ್ವೇತಾತಪತ್ರ ಶಶಿನೋಪರಿ ಲಕ್ಷ್ಯಮಾಣಃ. ಆ ಕಡೆ ಈ ಕಡೆ ಚಾಮರ ಬೀಸಣಿಕೆ ಬೀಸುವ ರಾಜಹಂಸಗಳು, ಬೀಸಣಿಕೆಗೆ ಚಾಮರಗಳಾಗಿ ಬೀಸುವ ರಾಜಹಂಸಗಳು, ತಲೆ ಮೇಲೆ ಬಿಳಿಯಾದ ಕೊಡೆ ರೂಪದಲ್ಲಿ ಚಂದ್ರ ನಿಂತಿದ್ದಾನೆ. ಚಾಮರಗಳಾಗಿ ಬೀಸಲಿಕ್ಕೆ ರಾಜಹಂಸಗಳೇ ಇದ್ದಾವೆ ಆ ಕಡೆ ಈ ಕಡೆ. ಪಾರ್ಶ್ವಭ್ರಮದ್ವ್ಯಜನ ಚಾಮರ ರಾಜಹಂಸ ಅಂತ. ರಾಜಹಂಸ ಪಕ್ಷಿಗಳು ತಮ್ಮ ಬಿಳಿಯಾದ ರೆಕ್ಕೆಗಳಿಂದ ಚಾಮರಗಳಾಗಿ ಬೀಸಣಿಕೆಯಂತೆ ಆ ಕಡೆ ಈ ಕಡೆ ಬೀಸ್ತಾ ಇದ್ದಾವೆ. ಮೇಲೆ
ಶಶಿನೋಪರಿ ಆತಪತ್ರ, ಆತಪತ್ರ ಅಂದ್ರೆ ಕೊಡೆ, ಮೇಲೆ ಕೊಡೆಯಂತೆ ಚಂದ್ರನೇ ನಿಂತಿದ್ದಾನೆ. ಈ ರೀತಿ ಲಕ್ಷ್ಯಮಾಣ ತೋರ್ತಾ ಇದೆ. ಆ ಭಗವಂತ ಈ ರೀತಿ ಕಾಣಿಸ್ತಾ ಇದ್ದಾನೆ ಅಂತ. ಇಲ್ಲಿ ಲಕ್ಷ್ಮೀದೇವಿ ವಕ್ಷಸ್ಥಳದಲ್ಲಿ ಇದ್ದಾಳೆ ಅಂತ ಹೇಳಿದರು. ವಕ್ಷಸ್ಯಧಿಶ್ರಿತ ವಧೂಹು ಅಂತ. ಎದೆಯಲ್ಲಿ ಲಕ್ಷ್ಮೀದೇವಿ ಅಧಿಶ್ರಿತಳಾಗಿದ್ದಾಳೆ ಅಂತ ಹೇಳಿದ್ದಾರಲ್ಲ. ಅಧಿಶ್ರಿತ ಅಂತನ್ನೋದು ಯಾಕೆ ಅಂತಂದ್ರೆ ಸೇವೆ ಮಾಡಲಿಕ್ಕೋಸ್ಕರ ಇದ್ದಾಳೆ. ಪತ್ನಿಯಾದಂತಹ ಲಕ್ಷ್ಮೀದೇವಿಯು ಕೂಡ ಭಗವಂತನ ಸೇವೆಗೋಸ್ಕರ ಆ ಒಂದು ವಕ್ಷಸ್ಥಳದಲ್ಲಿ ವಾಸ ಮಾಡಿಕೊಂಡಿದ್ದಾಳೆ ಹೊರತು ಅವಳ ಆಲಿಂಗನದಿಂದ ಇವನಿಗೆ ಸುಖ ಆಗಬೇಕು ಅಂತಲ್ಲ. ಅವಳಿಂದಲೂ ಕೂಡ ಅವನಿಗೆ ಆನಂದದ ಅಗತ್ಯ ಇಲ್ಲ, ಯಾಕೆ ಅವನು ಸ್ವರಮಣ. ಆದ್ರಿಂದ ಆ ಲಕ್ಷ್ಮೀದೇವಿ ಅವನ ವಕ್ಷಸ್ಥಳದಲ್ಲಿ ಇರೋದು ಅವಳು ತಾನು ಭಗವಂತನ ಸೇವೆ ಮಾಡಬೇಕು ಅನ್ನೋದಕ್ಕೋಸ್ಕರ ಅಂತ ಅದನ್ನು ತಿಳಿಸ್ಲಿಕ್ಕೆ ಶ್ರಿತ ಅನ್ನೋ ಪದವನ್ನು ಹಾಕಿದ್ದಾರೆ. ವಕ್ಷತಿ ಅಧಿಶ್ರಿತ ಅಂತ ಅದನ್ನ ವಿಜಯಧ್ವಜರು ಬರಿತಾ ಇದ್ದಾರೆ. ಸಾಪಿ ಸೇವಾರ್ಥಂ ಅತ್ರ ವಸತಿ ನತು ಆಲಿಂಗನಾದಿ ಸುಖಾವಾಪ್ತ್ಯರ್ಥಂ ಅತಃ ಶ್ರಿತ ಇತಿ. ಅವಳು ಲಕ್ಷ್ಮೀದೇವಿ ಸೇವೆಗೋಸ್ಕರ ಅಲ್ಲಿ ವಾಸ ಮಾಡಿಕೊಂಡಿದ್ದಾಳೆ ಹೊರತು ಆಲಿಂಗನಾದಿ ಸುಖವನ್ನು ಅವನಿಗೆ ಕೊಡಬೇಕು ಅಂತಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕೆ ಶ್ರಿತ ಅನ್ನೋ ಶಬ್ದವನ್ನು ಹಾಕಿದ್ದಾರೆ ಅಂತ. ಆಮೇಲೆ ಉದಾರ ಹಾಸ ಅವಲೋಕ ಕಲಯ ಅಂತ ಇದೆ. ಉದಾರ ಅಂತಂದ್ರೆ ಸುಂದರವಾದ, ಹಾಸ ಅಂದ್ರೆ ನಗು, ಅವಲೋಕ ಅಂದ್ರೆ ನೋಟ. ಆ ನಗು ಮತ್ತು ನೋಟದಿಂದ ವಿಶ್ವಂ ರಮಯನ್ ಅಂತ ಇಡೀ ವಿಶ್ವವನ್ನೇ ಆನಂದಗೊಳಿಸ್ತಾ ಇದ್ದಾನೆ ಅಂತ. ಕಲಯ ಅಂದ್ರೆ ಏನು? ಲೋಕ ಕಲಯ ಅಂತಿದೆ. ಕಲಾ ಅಂತಂದ್ರೆ ಅದರ ಒಂದು ಲವಲೇಶ ಅಂತ ಅರ್ಥ. ಲೇಷದಿಂದ, ಹಾಸ ಮತ್ತು ಅವಲೋಕದ ಲೇಷದಿಂದ ಇಡೀ ಜಗತ್ತನ್ನೇ ಸಂತೋಷ ಪಡಿಸ್ತಾ ಇದ್ದಾನೆ. ಒಂದು ಅಲ್ಪ ಮಾತ್ರ ಹಾಗಿಟ್ಟುಕೊಳ್ಬೇಕು. ಅಥವಾ ಚಂದ್ರನ ಕಲೆ ಹೇಗೋ ಹಾಗೆ, ಅದು ಕೂಡ ಲೇಷ ಅಂತನೋ ಅರ್ಥವನ್ನೇ ಬರ್ತದೆ ಕೊನೆಗೆ. ಚಂದ್ರನ ಕಲೆಗಳು ದಿನ ಒಂದೊಂದು ಕಲೆಗಳು ಬಂದು ಹುಣ್ಣಿಮೆಯಲ್ಲಿ ಪೂರ್ಣ ಕಲೆಗಳುಳ್ಳವನಾಗಿರ್ತಾನೆ. ಅದರಲ್ಲಿ ಒಂದು ಕಲೆ ಹೇಗೋ ಹಾಗೆ ಭಗವಂತನ ಈ ಹಾಸ ಮತ್ತು ನೋಟದ ಒಂದು ಕಲ ಅಂದ್ರೆ ಒಂದು ಭಾಗ, ಅದರಿಂದ ಇಡೀ ಜಗತ್ತನ್ನ ಸಂತೋಷ ಪಡಿಸ್ತಾ ಇದ್ದಾನೆ ಅಂತ. ಇಂತಹ ಭಗವಂತ ಗರುಡಾರೂಢನಾಗಿ ಪ್ರಾದುರ್ಭಾವವನ್ನು ಹೊಂದಿದ ಅಂತ ಹಿಂದೆ 18ನೇ ಶ್ಲೋಕದ ಜೊತೆಗೆ ಅನ್ವಯವನ್ನು ಮಾಡ್ಕೊಳ್ಬೇಕು. ಪ್ರಾದುರಭೂಧರಿಹಿ ತಥಾ ಪ್ರಾದುರಭೂಧರಿಹಿ. ಇಂಥ ಭಗವಂತ ಈ 3 ಶ್ಲೋಕಗಳಲ್ಲಿ ಹೇಳಿದ ರೀತಿಯಲ್ಲಿ ಯಾವ ಭಗವಂತ ಇದ್ದಾನೋ ಅಂತಹ ಭಗವಂತ ತಾರ್ಕ್ಷೇನ ಗರುಡಾರೂಢನಾಗಿ ಪ್ರತ್ಯಕ್ಷವಾಗಿ ಅವನು ಪ್ರಾದುರ್ಭೂತನಾದ. ವಕ್ಷಸ್ಯಧಿಶ್ರಿತವಧೂರ್ವನಮಾಲ್ಯುದಾರ ಹಸಾವಲೋಕಕಲಯಾ ರಮಯಂಶ್ಚ ವಿಶ್ವಂ ಪಾರ್ಶ್ವಭ್ರಮದ್ವ್ಯಜನ ಚಾಮರರಾಜಹಂಸಃ ಶುಭ್ರಾತಪತ್ರಶಶಿನೋ ಪರಿಲಕ್ಷ್ಯಮಾಣಃ. ತಮುಪಾಗತಮಾಲಕ್ಷ್ಯ
ಸರ್ವೇ ಸುರಗಣಾದಯಃ ಪ್ರಣೇಮುಸ್ಸಹ ಸೋತ್ಥಾಯ ಬ್ರಹ್ಮೇಂದ್ರತ್ರ್ಯಕ್ಷನಾಯಕಾಃ. ಭಗವಂತ ಕಂಗೊಳಿಸ್ತಾ ಇದ್ದಾನೆ. ಈ ರೀತಿ ಶೋಭಿಸ್ತಾ ಬಂದಂತಹ ಭಗವಂತನನ್ನ ನೋಡಿ ಎಲ್ಲ ದೇವತೆಗಳು ಕೂಡ ಥಟ್ಟನೆ ಎದ್ದು ನಿಂತು ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿದ್ದಾರೆ. ಎಲ್ಲರೂ ಕೂಡ ಯಾರ್ಯಾರು? ಬ್ರಹ್ಮೇಂದ್ರ ತ್ರ್ಯಕ್ಷ ನಾಯಕಾಃ ಸುರಗಣಾದಯಃ. ಸರ್ವೇ ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು, ಇಂದ್ರದೇವರು ಮೊದಲಾದಂತಹ ಎಲ್ಲ ದೇವತೆಗಳು ಅವರೆಲ್ಲ ಕೂಡಲೇ ಎದ್ದು ನಿಂತರಂತೆ. ಸಹಸಾ ಉತ್ಥಾಯ, ಈ ಭಗವಂತನನ್ನ ಕಂಡ ಕೂಡಲೇ ತಕ್ಷಣದಲ್ಲಿ ಎದ್ದು ನಿಂತು ಪ್ರಣೇಮುಹು, ಎಲ್ಲರೂ ನಮಸ್ಕಾರವನ್ನ ಮಾಡಿದರು ಅಂತ ಅರ್ಥ. ಇಲ್ಲಿ ಬ್ರಹ್ಮ, ಇಂದ್ರ, ತ್ರ್ಯಕ್ಷ ನಾಯಕಾಹ ಅಂತ. ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು, ಇಂದ್ರ ಅಂದ್ರೆ ಇಂದ್ರದೇವರು ಅಂತ ಒಂದರ್ಥ, ವಾಯುದೇವರು ಅಂತ ಒಂದರ್ಥ. ಇಂದ್ರ ಅನ್ನೋ ಶಬ್ದಕ್ಕೆ ವಾಯು ಅಂತ ಅರ್ಥ ಇಟ್ಟುಕೊಳ್ಬೇಕಿಲ್ಲಿ. ಯಾಕೆಂದ್ರೆ ಆಮೇಲೆ ತ್ರ್ಯಕ್ಷ ಇದೆ. ತ್ರ್ಯಕ್ಷ ಅಂತಂದ್ರೆ ಮೂರು ಕಣ್ಣುಳ್ಳವನು, ರುದ್ರ ಅಂತ ಅರ್ಥ. ಹಾಗಾಗಿ ಪ್ರಕೃತದಲ್ಲಿ ಇಂದ್ರ ಅಂದ್ರೆ ವಾಯು ಅಂತಾನೆ ಅರ್ಥ. ಬ್ರಹ್ಮದೇವರು, ವಾಯುದೇವರು ಮತ್ತು ರುದ್ರದೇವರು ಇವರೇ ಮೊದಲಾದಂಥವರು ನಾಯಕಾಹ, ಇವರೆಲ್ಲ ನಾಯಕರು. ಇಂತಹ ಎಲ್ಲ ದೇವತೆಗಳು ನಮಸ್ಕಾರವನ್ನ ಮಾಡಿದರು ಅಂತ ಇಟ್ಟುಕೊಳ್ಬೇಕು. ಇದು ಇಲ್ಲಿ ಹೇಳಿದ್ರಿಂದ ಒಂದು ವಿಶೇಷ ಗೊತ್ತಾಗ್ತದೆ. ಈ ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು ಇವರೆಲ್ಲರೂ ಕೂಡ ಕೂಡಲೇ ಎದ್ದು ನಿಂತು ನಮಸ್ಕಾರ ಮಾಡಿದ್ರಿಂದ ಕೆಲವರು ಬ್ರಹ್ಮ, ರುದ್ರ, ವಿಷ್ಣು ಇವರೆಲ್ಲ ಸಮಾನರು, ತ್ರಿಮೂರ್ತಿಗಳಲ್ಲಿ ಯಾವ ಭೇದ ಇಲ್ಲ, ಯಾವ ವ್ಯತ್ಯಾಸ ಇಲ್ಲ, ತ್ರಿಮೂರ್ತಿಗಳೆಲ್ಲರೂ ಕೂಡ ಸಮಾನರು ಅಂತ ಕೆಲವರು ಹೇಳುವ ಮಾತಿದೆ. ಅದು ಸರಿಯಲ್ಲ ಅಂತ ಇದರಿಂದ ಗೊತ್ತಾಗ್ತದೆ. ಮೂರು ತ್ರಿಮೂರ್ತಿಗಳೇನಿದ್ದಾರೆ ಬ್ರಹ್ಮ, ವಿಷ್ಣು, ಮಹೇಶ್ವರರು, ಅವರು ಸಮಾನರು ಅಂತ ಹೇಳತಕ್ಕಂತಹ ಒಂದು ಲೋಕಪ್ರವಾದ. ಶಾಸ್ತ್ರದಲ್ಲಿ ಹಾಗಿಲ್ಲ, ಲೋಕಪ್ರವಾದ. ಜನ ಎಲ್ಲ ಹಾಗೆ ಒಂದು ರೂಢಿ ಬಂದುಬಿಟ್ಟಿದೆ ಜನಗಳಲ್ಲಿ. ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲ ಸಮಾನರು, ಅವರಲ್ಲಿ ಹಾಗೆಲ್ಲ ಭೇದ ಚಿಂತನೆ ಮಾಡಬಾರದು, ಎಲ್ಲರೂ ಕೂಡ ಸಮಾನರು, ಎಲ್ಲ ದೇವರು ಒಂದೇ ಅಂತ ಅದೇನೋ ಒಂದು ರೀತಿ ಬುದ್ಧಿವಂತರು ಆಡೋ ಮಾತು ಅನ್ನೋ ರೀತಿಯಲ್ಲಿ ಒಂದು ಪ್ರವಾದ ಬಂದುಬಿಟ್ಟಿದೆ ಲೋಕದಲ್ಲಿ. ಆ ಲೋಕಪ್ರವಾದವನ್ನ ಪರಿಹಾರ ಮಾಡಲಿಕ್ಕೋಸ್ಕರ ಆ ಎಲ್ಲ ಬ್ರಹ್ಮ, ವಾಯು, ರುದ್ರ ಮೊದಲಾದ ದೇವತೆಗಳೆಲ್ಲ ಹರಿಯನ್ನ ನೋಡಿ ನಾರಾಯಣನಿಗೆ ನಮಸ್ಕಾರವನ್ನ ಮಾಡಿದರು ಅನ್ನೋದನ್ನ ಭಾಗವತ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ. ಅದನ್ನ ವಿಜಯಧ್ವಜ ತೀರ್ಥರು ನಮಗೆ ಅದನ್ನ ನೋಟ್ ಮಾಡಿ ಕೊಡ್ತಾರೆ. ಈ ರೀತಿ ಸರ್ವೇ ಸುರಗಣಾದಯ ಬ್ರಹ್ಮೇಂದ್ರ ತ್ರ್ಯಕ್ಷ ನಾಯಕಾಹ ಇವರೆಲ್ಲ ನಾರಾಯಣನಿಗೆ ನಮಸ್ಕಾರ ಮಾಡಿದ್ದು, ಇದನ್ನ ಪ್ರತ್ಯೇಕವಾಗಿ ಹೇಳಿದ್ರಿಂದ ಏನು ಗೊತ್ತಾಗ್ತದೆ? ಬ್ರಹ್ಮ, ವಿಷ್ಣು, ಮಹೇಶ್ವರರು ಸಮಾನರು ಅಂತ ಒಂದು ಲೋಕಪ್ರವಾದ ಇದೆ, ಅದು ತಪ್ಪು. ಅವರಲ್ಲಿ ಸಾಮ್ಯ ಇಲ್ಲ. ಅವರೆಲ್ಲರಿಗಿಂತಲೂ ಕೂಡ ಭಗವಂತ ನಾರಾಯಣ ಶ್ರೇಷ್ಠ, ಅವನು ಸರ್ವೋತ್ತಮ ಅನ್ನೋ ವಿಷಯ ಭಾಗವತ ತಿಳಿಸೋದು ಅದರ ಉದ್ದೇಶ. ಆದ್ರಿಂದ ಬ್ರಹ್ಮೇಂದ್ರ ತ್ರ್ಯಕ್ಷ ನಾಯಕಾಹ ಇವರೆಲ್ಲರೂ ಕೂಡ ಬ್ರಹ್ಮದೇವರು, ವಾಯುದೇವರು ಮತ್ತು ರುದ್ರದೇವರು ಇವರೇ ಮೊದಲಾದಂತಹ ಎಲ್ಲ ನಾಯಕರು ನಾರಾಯಣನಿಗೆ ನಮಸ್ಕಾರವನ್ನ ಮಾಡಿದರು. ತಮುಪಾಗತಮಾಲಕ್ಷ್ಯ ಸರ್ವೇ ಸುರಗಣಾದಯಃ ಪ್ರಣೇಮುಸ್ಸಹ ಸೋತ್ಥಾಯ ಬ್ರಹ್ಮೇಂದ್ರ ತ್ರ್ಯಕ್ಷ ನಾಯಕಾಃ ತತ್ತೇಜಸಾ ಹತರುಚಃ ಸನ್ನ ಜಿಹ್ವಾಃ ಸಸಾಧ್ವಸಾಃ ಮೂರ್ಧ್ಯುದ್ಧೃತಾಂಜಲಿಪುಟ
ಉಪತಸ್ಥುರಧೋಕ್ಷಜಂ. ಮೊದಲು ಆ ಸಭೆಯಲ್ಲಿ, ಯಜ್ಞ ಸಭೆಯಲ್ಲಿ ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು ಇವರ ಒಂದು ಪ್ರಕಾಶ ಅದು ಭಾರಿ ತೇಜಸ್ಸು ಆ ಸಭೆಯಲ್ಲಿ ಕಾಣಿಸ್ತಾ ಇತ್ತು. ಯಾವಾಗ ಭಗವಂತ ಬಂದನೋ ಆ ಭಗವಂತನ ತೇಜಸ್ಸಿನ ಮುಂದೆ ಈ ಬ್ರಹ್ಮವಾಯು ರುದ್ರ ಮೊದಲಾದ ದೇವತೆಗಳ ತೇಜಸ್ಸು ಮಂಕಾಗಿ ಬಿಡುತ್ತು ಅಂತ ಹೇಳ್ತಾ ಇದ್ದಾರೆ. ತತ್ತೇಜಸ ಹತರುಚಃ ಅಂತ. ಭಗವಂತ ಪ್ರಾದುರ್ಭಾವ ಆಗೋದಕ್ಕಿಂತ ಮುಂಚೆ ಇವರೇ ಬೆಳಗುತ್ತಾ ಇದ್ರು ಆ ಸಭೆಯಲ್ಲಿ. ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು ಇವರೆಲ್ಲ ಬಹಳ ತೇಜಸ್ಸಿನಿಂದ ಬೆಳಗುತ್ತಾ ಇದ್ರು. ಭಗವಂತ ಬಂದಾಗ ಭಗವಂತನ ತೇಜಸ್ಸಿನ ಮುಂದೆ ಅವರ ಕಾಂತಿ ಅದು ಮಸುಕಾಯ್ತು. ಅಂತಹ ತೇಜಸ್ಸು ಭಗವಂತನ ತೇಜಸ್ಸು. ಈ ರೀತಿಯಾದ ಒಂದು ಭಗವಂತನ ತೇಜಸ್ಸನ್ನ ನೋಡಿ, ಆ ಭಗವಂತ ಅಲ್ಲಿ ಪ್ರಾದುರ್ಭಾವವನ್ನು ಹೊಂದಿದ್ದನ್ನ ನೋಡಿ ಇವು ಬೇರೆ ಉಳಿದ ಎಲ್ಲಾ ದೇವತೆಗಳು ಕೂಡ ಭಯಭೀತರಾಗಿ ಬಿಟ್ರಂತೆ. ಅವರಿಗೆ ಭಯ ಆಗಿ ಹೋಯ್ತಂತೆ ಬೇರೆ ಬೇರೆ ದೇವತೆಗಳಿಗೆ. ಯಾಕೆ ಅಂದ್ರೆ ಹವಿರ್ಭಾಗದ ವಿವಾದದಲ್ಲಿ ಯಾರಿಗೆ ಹವಿಸ್ಸನ್ನು ಕೊಡಬೇಕು, ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ, ಹವಿರ್ಭಾಗವನ್ನು ಯಾರಿಗೆ ಕೊಡಬೇಕು ಅನ್ನೋ ವಿವಾದ, ಮತ್ತು ಈ ಒಂದು ದಕ್ಷ ಪ್ರಜಾಪತಿಯ ಯಜ್ಞ, ಅಂತಹ ಯಜ್ಞವನ್ನ ಧ್ವಂಸ ಮಾಡಿಬಿಟ್ರಲ್ಲ. ಈ ಹವಿರ್ಭಾಗದ ವಿವಾದದಲ್ಲಿ ರುದ್ರನಿಗೆ ಕೊಡಬೇಕೋ ಬೇಡವೋ ಆಹುತಿಯನ್ನ ಅನ್ನೋ ವಿವಾದದಲ್ಲಿ ಉತ್ತಮವಾದ ಒಂದು ವೈಷ್ಣವ ಯಾಗವನ್ನೇ ನಾವು ಧ್ವಂಸ ಮಾಡಿಬಿಟ್ಟವಲ್ಲ ಅಂತ ಅವರಿಗೆ ಒಳಗೆ ತಮ್ಮ ತಪ್ಪಿನ ಅರಿವಾಯಿತು. ಇಷ್ಟು ಒಂದು ಉತ್ತಮವಾದ ವೈಷ್ಣವ ಯಾಗವನ್ನ ನಾವು ಧ್ವಂಸ ಮಾಡಿಬಿಟ್ಟಿದ್ದೇವೆ ಅಂತ ಎಲ್ಲ ದೇವತೆಗಳು ಕೂಡ ಭಯಭೀತರಾಗಿ ಬಿಟ್ಟಿದ್ದಾರೆ. ಅವರ ನಾಲಿಗೆಯೆಲ್ಲ ಒಣಗಿ ಹೋಗಿತ್ತು. ತಲೆಯ ಮೇಲೆ ಕೈ ಜೋಡಿಸಿ ಅವರೆಲ್ಲರೂ ಕೂಡ ಆ ಭಗವಂತನನ್ನ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರಂತೆ. ದೇವತೆಗಳು ತಾವು ಮಾಡಿದ ತಪ್ಪಿನ ಅರಿವಾಗಿ ಅವರಿಗೆ ಭಯ ಆಯಿತು. ಭಯದಿಂದ ಅವರ ನಾಲಿಗೆ ಒಣಗ್ತಾ ಇದೆ. ಸಾಧ್ವಸಾಹ ಅಂದ್ರೆ ಭಯದಿಂದ ಕೂಡಿದವರಾಗಿ ಅಂತ ಅರ್ಥ. ಸನ್ನ ಜಿಹ್ವಾಹ ಅಂತಂದ್ರೆ ಒಣಗಿದ ನಾಲಿಗೆ ಉಳ್ಳವರು ಅಂತ ಅರ್ಥ. ಅವರ ಮಾತು ನಡುಗುತ್ತಾ ಇದೆ ಭಯದಿಂದ. ಈ ರೀತಿ ಆ ಎಲ್ಲ ದೇವತೆಗಳು ಕೂಡ ಭಯಭೀತರಾಗಿ ಕೈ ಜೋಡಿಸಿ ಮೂರ್ಧ್ನಿ ಉದ್ಧೃತ ಅಂಜಲಿ ಪುಟ, ತಲೆಯ ಮೇಲೆ ಕೈ ಜೋಡಿಸಿದ್ರಂತೆ. ಮೂರ್ಧ್ನಿ ಉದ್ಧೃತ ಅಂಜಲಿ, ತಲೆ ಮೇಲೆ ಕೈ ಜೋಡಿಸಿಕೊಂಡು ಅಧೋಕ್ಷಜಂ ಉಪತಸ್ತು, ಅಧೋಕ್ಷಜನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಎಲ್ಲ ದೇವತೆಗಳು ಕೂಡ. ತತ್ತೇಜಸಾ ಹತರುಚಃ ಸನ್ನ ಜಿಹ್ವಾಃ ಸಾಧ್ವಸಾಃ ಮೂರ್ಧ್ಯುದ್ಧೃತಾಂಜಲಿಪುಟ ಉಪತಸ್ಥುರಧೋಕ್ಷಜಂ ಅಪ್ಯರ್ವಾಗ್ವೃತ್ತಯೋ ಯಸ್ಯ ಮಹಿತ್ವೇ ಸ್ವಭುವಾದಯಃ ಯಥಾಮತಿ ಗೃಣಂತಿ ಸ್ಮ ಕೃತಾನುಗ್ರಹ ವಿಗ್ರಹಂ. ದೇವತೆಗಳು ಆ ಭಗವಂತನನ್ನ ಭಕ್ತಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಭಗವಂತ ತಮ್ಮ ಮೇಲೆ ಮಾಡಿದ ಅನುಗ್ರಹ
ಆ ಅನುಗ್ರಹ ಬುದ್ಧಿಯಿಂದ ಆ ಭಗವಂತ ಈಗ 8 ಭುಜನಾಗಿ ಕಾಣಿಸಿಕೊಂಡಿದ್ದಾನೆ. 8 ತೋಳುಗಳಲ್ಲಿ ಶಂಖ, ಪದ್ಮ, ಚಕ್ರ, ಬಾಣ, ಬಿಲ್ಲು, ಗದೆ, ಖಡ್ಗ, ಗುರಾಣಿಗಳನ್ನು ಒಂದೊಂದು ಕೈಯಲ್ಲಿ ಹಿಡ್ಕೊಂಡು ಅಷ್ಟಭುಜನಾಗಿ ಪ್ರಾದುರ್ಭೂತನಾಗಿದ್ದಾನಲ್ಲ, ಅಂತಹ ಒಂದು ಭಗವಂತನ ಮಹಿಮೆಯನ್ನ ಈ ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ಏನಂತ? ಆ ಭಗವಂತನ ಮಹಿಮೆಯನ್ನ ಪೂರ್ತಿಯಾಗಿ ತಿಳಿಲಿಕ್ಕೆ ಬ್ರಹ್ಮಾದಿ ದೇವತೆಗಳ ಬುದ್ಧಿಯೂ ಕೂಡ ಸೋತು ಹೋಗ್ತದೆ. ಬ್ರಹ್ಮಾದಿ ದೇವತೆಗಳ ಬುದ್ಧಿ ಅದು ಸಾಧಾರಣವಾದ ಬುದ್ಧಿ ಅಲ್ಲ. ಅಂತಹ ಬ್ರಹ್ಮಾದಿ ದೇವತೆಗಳ ಬುದ್ಧಿಯೂ ಕೂಡ ಪೂರ್ತಿಯಾಗಿ ಸೋತು ಬಿಡುತ್ತದೆ ಈ ಭಗವಂತನ ಮಹಿಮೆಯನ್ನ ಪೂರ್ಣವಾಗಿ ತಿಳಿಯುವ ವಿಷಯದಲ್ಲಿ. ಇವರ್ಯಾರಿಗೂ ಕೂಡ ಆ ಭಗವಂತನ ಮಹಿಮೆಯನ್ನ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೂ ತಮ್ಮ ಮೇಲಿನ ಅನುಗ್ರಹ ಬುದ್ಧಿಯಿಂದ ತಮಗೆ ಆ ಭಗವಂತ ಅಷ್ಟಭುಜ ರೂಪವನ್ನ ವ್ಯಕ್ತ ಮಾಡಿದ್ದಾನೆ ಅಂತ ಭಕ್ತಿಯಿಂದ ಯಥಾಮತಿ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಯಥಾಮತಿ ಗೃಣಂತಿ ಸ್ಮ ಕೃತಾನುಗ್ರಹ ವಿಗ್ರಹಂ. ಆ ಭಗವಂತ ಮಾಡಿದ ಅನುಗ್ರಹವನ್ನ ನೆನಿತಾ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ಕೃತಾನುಗ್ರಹ ವಿಗ್ರಹಂ ಅಂತಿದೆ. ವಿಗ್ರಹ ಅಂದ್ರೆ ಭಗವಂತ ಈಗ 8 ಭುಜ ರೂಪನಾಗಿ ಕಾಣಿಸ್ಕೊಂಡಿದ್ದಾನಲ್ಲ, ಅದೇ ವಿಗ್ರಹ. ಅಷ್ಟಭುಜ ರೂಪ ಭಕ್ತರ ಮೇಲಿನ ಅನುಗ್ರಹಕ್ಕೋಸ್ಕರ ಅದನ್ನ ವ್ಯಕ್ತ ಮಾಡಿದ್ದಾನೆ. ಕೃತ ಅನುಗ್ರಹ ವಿಗ್ರಹಂ ಅಂತ. ಕೃತಾನುಗ್ರಹ ವಿಗ್ರಹಂ, ಭಕ್ತರ ಮೇಲೆ ಅನುಗ್ರಹ ಮಾಡಲಿಕ್ಕೋಸ್ಕರ ಅಭಿವ್ಯಕ್ತ ಮಾಡಲ್ಪಟ್ಟ ಅಷ್ಟಭುಜ ರೂಪ. ಹೊರತು ಕೃತ ಅಂದ್ರೆ ಉತ್ಪನ್ನವಾದದ್ದು ಅಂತ ಆ ರೀತಿ ಅರ್ಥ ಅಲ್ಲ. ಲೋಕದಲ್ಲಿ ಕೃತ ಅಂತ ಅನ್ನೋ ಶಬ್ದಕ್ಕೆ ಮಾಡಲ್ಪಟ್ಟಿದ್ದು ಅಂತ ಅರ್ಥ ಬರ್ತದೆ. ಕೃತ ಅಂದ್ರೆ ಮಾಡಿದ್ದು, ಅದನ್ನ ಸೃಷ್ಟಿ ಮಾಡಿದ್ದು ಅಂತ. ಇದು ಇಲ್ಲದೇ ಇದ್ದದ್ದು ಸೃಷ್ಟಿಯಾದದ್ದಲ್ಲ. ಭಗವಂತನ ರೂಪ ಅದು ಯಾವತ್ತೂ ಇರುವಂಥದ್ದೇ. ಆ ರೂಪವನ್ನ ಭಗವಂತ ಅಭಿವ್ಯಕ್ತಿ ಮಾಡ್ತಾನೆ. ಅವನಿಗೆ ಯಾವಾಗ ಭಕ್ತರಿಗೆ ಕಾಣಿಸ್ಕೊಳ್ಬೇಕು ಅಂತ ಅನ್ಸುತ್ತೋ ಆ ಸಮಯದಲ್ಲಿ ತನ್ನ ರೂಪವನ್ನ ಅಭಿವ್ಯಕ್ತ ಮಾಡಿ ತೋರಿಸ್ತಾನೆ. ಹಾಗೆ ಇಲ್ಲಿ ಕೃತ ಅನುಗ್ರಹ ವಿಗ್ರಹಂ ಅಂದ್ರೆ ಭಕ್ತರ ಮೇಲೆ ಅನುಗ್ರಹವನ್ನ ಮಾಡಲಿಕ್ಕೋಸ್ಕರ ತಾನು ಆ ವಿಗ್ರಹವನ್ನ ಅಷ್ಟಭುಜ ರೂಪವಾದ ರೂಪವನ್ನ ಅಭಿವ್ಯಕ್ತಿ ಮಾಡಿದ್ದಾನೆ ಅಂತ ಹಾಗರ್ಥ. ಹೊರತು ಕೃತ ಅಲ್ಲ, ಮಾಡಿದ್ದಲ್ಲ. ಇಲ್ಲದೇ ಇದ್ದ ರೂಪವನ್ನು ಹೊಸದಾಗಿ ಮಾಡಿದ್ದಲ್ಲ. ಭಗವಂತನ ರೂಪ ಅದು ಹೊಸದಾಗಿ ಉತ್ಪನ್ನವಾಗ್ತದೆ ಅಂತಾದರೆ ಆವಾಗ ಕೃತ ಮಾಡಿದ್ದು ಕೃತವಾಗ್ತದೆ ಅಂತ ಹೇಳಬಹುದು. ಆದರೆ ಅದು ಉತ್ಪನ್ನವಾಗೋದಿಲ್ಲ, ಅದಕ್ಕೆ ಉತ್ಪತ್ತಿಯೇ ಇಲ್ಲ, ಅದು ಅನಾದಿನಿತ್ಯ. ಆದ್ರಿಂದ ಕೃತ ಅಂತಂದ್ರೆ ಇಲ್ಲಿ ಹುಟ್ಟಿದ್ದು ಅಂತ ಅರ್ಥ ಮಾಡಬಾರ್ದು, ಉತ್ಪಾದಿತವಾದದ್ದು ಅಂತ ಅರ್ಥ ಅಲ್ಲ. ಪ್ರಕಟೀಕೃತ ಅಂತ ಅರ್ಥ ಇಟ್ಟುಕೊಳ್ಬೇಕು, ಪ್ರಕಟ ಮಾಡಲ್ಪಟ್ಟದ್ದು ಅಂತ. ಅದೇ ಜೀವರಿಗೆ ಉತ್ಪತ್ತಿಯನ್ನ ಹೇಳುವಾಗ ಆವಾಗ ಅವರ ದೇಹ ಇದೆಯಲ್ಲ, ಜೀವರ ದೇಹ ಅದು ಉತ್ಪತ್ತಿ ಆಗತ್ತೆ. ಅಲ್ಲಿ ಆದರೆ ಕೃತ. ಭಗವಂತನಿಗೆ ಹೇಳುವಾಗ ಅಲ್ಲಿ ಕೃತ ಅಂದ್ರೆ ಅಭಿವ್ಯಕ್ತ, ಪ್ರಕಟೀಕೃತ ಅಂತ ಹಾಗರ್ಥ. ಜೀವರಿಗಾಗುವಾಗ ಕೃತ ಅಂದ್ರೆ ಅದು ಮಾಡಿದ್ದೆ, ಇಲ್ಲದೇ ಇರೋ ದೇಹವೇ ಬರೋದು ಜೀವರಿಗೆ. ಜೀವರಿಗೆ ಉತ್ಪತ್ತಿಯನ್ನು ಹೇಳುವಾಗ ಮಾತ್ರ ದೇಹೋತ್ಪತ್ತಿಯನ್ನು ಹೇಳಿದ್ದು ಅಂತ ತಿಳ್ಕೊಳ್ರಿ.
ಪರಮಾತ್ಮನಿಗೆ ಹೇಳುವಾಗ ದೇಹೋತ್ಪತ್ತಿಯನ್ನು ಹೇಳಿದ್ದು ಅಂತ ಇಟ್ಟುಕೊಳ್ಬೇಡ್ರಿ, ದೇಹ ಪ್ರಕಟವಾದದ್ದು ಅಂತ ಇಟ್ಟುಕೊಳ್ರಿ. ಯಾಕೆ? ಜೀವರಿಗೆ ದೇಹದ ಉತ್ಪತ್ತಿ ಇದೆ, ಭಗವಂತನಿಗೆ ದೇಹತಃ ಕೂಡ ಉತ್ಪತ್ತಿ ಇಲ್ಲ. ಅನಾದಿನಿತ್ಯವಾದದ್ದು ಆ ಭಗವಂತನ ಶರೀರ. ಇದ್ದ ಶರೀರವನ್ನೇ ಭಗವಂತ ಪ್ರಕಟಗೊಳಿಸ್ತಾನೆ. ಅವ್ಯಕ್ತ ಅವನು ಭಗವಂತ, ವ್ಯಕ್ತಾವ್ಯಕ್ತ ಸ್ವರೂಪ. ಯಾವಾಗ ಬೇಕಾದರೂ ಅಭಿವ್ಯಕ್ತಿ ಮಾಡ್ಕೊಳ್ತಾನೆ, ಯಾವಾಗ ಬೇಕಾದರೂ ಅವ್ಯಕ್ತನಾಗ್ತಾನೆ. ಕಾಣಿಸ್ಕೊಳ್ಳದೆ ಇರುವಂತೆ ತಾನು ನೋಡ್ಕೊಳ್ತಾನೆ. ಹೀಗೆ ಭಗವಂತ ವ್ಯಕ್ತಾವ್ಯಕ್ತ ಸ್ವರೂಪ, ಅವನ ಸ್ವರೂಪ ಯಾವಾಗಲೂ ಇರುವಂಥದ್ದೇ. ಹಾಗಾಗಿ ಕೃತ ಅಲ್ಲ, ಮಾಡಲ್ಪಟ್ಟದ್ದಲ್ಲ. ಹಾಗಾಗಿ ಶಾಸ್ತ್ರದಲ್ಲಿ ಎಲ್ಲಿಯಾದರೂ ಭಗವಂತನ ದೇಹ ಕೃತ ಅಂತ ಶಬ್ದಗಳು ಬಂದರೆ ಅಭಿವ್ಯಕ್ತ ಅನ್ನೋ ಅರ್ಥ ಇಟ್ಟುಕೊಳ್ರಿ. ಜೀವರಿಗೆ ಹೇಳುವಾಗ ಮಾತ್ರ ಕೃತ ಅಂದರೆ ಕೃತವೇ, ಮಾಡಲ್ಪಟ್ಟದ್ದೇ, ಹಿಂದೆ ಇಲ್ಲದೆ ಇರೋ ದೇಹವೇ ಹೊಸದಾಗಿ ಉತ್ಪತ್ತಿ ಆಗ್ತದೆ ಅಂತ ಇಟ್ಟುಕೊಳ್ರಿ ಅಂತ. ಇದನ್ನ ಮಧ್ವಾಚಾರ್ಯರು ತತ್ವನಿರ್ಣಯ ಎಂಬ ಗ್ರಂಥದ ಶ್ಲೋಕವನ್ನು ಉದಾಹರಿಸಿ ತಿಳಿಸಿಕೊಡ್ತಾ ಇದ್ದಾರೆ. ತಾತ್ಪರ್ಯವನ್ನು ಬರೀತಾರೆ ಈ ಶ್ಲೋಕದಲ್ಲಿ. ಉತ್ಪತ್ತಿರ್ಹರಿರೂಪಾಣಾಂ ವ್ಯಕ್ತಿರೇವ ನ ಸಂಶಯಃ, ಉತ್ಪತ್ತಿರೇವ ಜೀವಾನಾಂ ದೇಹೋತ್ಪತ್ತಿರುದೀರ್ಯತೆ ಇತಿ ತತ್ವನಿರ್ಣಯೇ ಅಂತ. ಉದೀರ್ಯತೆ ಅಥವಾ ಇತೀರ್ಯತೆ ಅಂತ ಎರಡು ಪಾಠನೂ ಕೂಡ ಇದೆ. ದೇಹೋತ್ಪತ್ತಿರಿತೀರ್ಯತೆ ಅಂತ ಪಾಠ ಇದೆ, ಅಥವಾ ದೇಹೋತ್ಪತ್ತಿರುದೀರ್ಯತೆ ಅಂತ ಕೂಡ ಪಾಠ ಇದೆ. ಎರಡು ರೀತಿಯೂ ಇಟ್ಟುಕೊಳ್ಬಹುದು. ಇದನ್ನ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಏನಿದಕ್ಕರ್ಥ? ಭಗವಂತನ ರೂಪಗಳಿಗೆ ಉತ್ಪತ್ತಿಯನ್ನು ಹೇಳಿದರೆ ಅದು ಉತ್ಪತ್ತಿ ಅಲ್ಲ, ಅಭಿವ್ಯಕ್ತಿ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳುತ್ತದೆ. ವ್ಯಕ್ತಿರೇವ ನ ಸಂಶಯ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ, ಅದು ಅಭಿವ್ಯಕ್ತಿಯೇ. ಉತ್ಪತ್ತಿರೇವ ಜೀವಾನಾಂ ದೇಹೋತ್ಪತ್ತಿ ಇತಿ ಈರ್ಯತೆ, ಜೀವರ ಉತ್ಪತ್ತಿಯನ್ನು ಹೇಳಿದರೆ ಅದು ದೇಹೋತ್ಪತ್ತಿಯೇ ಹೊರತು ಅಭಿವ್ಯಕ್ತಿ ಅಲ್ಲ. ಹೀಗೆ ವ್ಯತ್ಯಾಸವನ್ನ ತಿಳ್ಕೊಳ್ರಿ ಅಂತ ತತ್ವನಿರ್ಣಯ ಗ್ರಂಥ ನಮಗೆ ತಿಳಿಸಿಕೊಡ್ತಾ ಇದೆ. ಅದನ್ನ ಇಲ್ಲಿ ನಮಗೆ ಆಚಾರ್ಯರು ತಿಳಿಸಿಕೊಡ್ತಾ, ಪ್ರಕೃತದಲ್ಲಿ ಭಗವಂತ ಕೃತ ಅನುಗ್ರಹ ವಿಗ್ರಹಂ ಅಂತಂದ್ರೆ, ಅಲ್ಲಿ ಕೃತ ಅಂತಂದ್ರೆ ಅಭಿವ್ಯಕ್ತ, ಅಷ್ಟಭುಜ ರೂಪವನ್ನು ಅಭಿವ್ಯಕ್ತ ಮಾಡಿದ್ದಾನೆ ಅಂತ ಈ ರೀತಿ ಸ್ತೋತ್ರ ಮಾಡ್ತಾ ಇದ್ದಾರೆ. ನಮ್ಮ ಮೇಲಿನ ಅನುಗ್ರಹ ಬುದ್ಧಿಯಿಂದ ನಮಗೆ ಅಷ್ಟಭುಜ ರೂಪವನ್ನ ಭಗವಂತ ಅಭಿವ್ಯಕ್ತ ಮಾಡಿ ತೋರಿಸ್ತಾ ಇದ್ದಾನೆ ಅಂತ ಈ ರೀತಿ ಯಥಾಮತಿಯಾಗಿ ಗೃಣಂತಿ ಸ್ಮ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅಪ್ಯರ್ವಾಗ್ವೃತ್ತಯೋ ಯಸ್ಯ ಮಹಿತ್ವೇ ಸ್ವಭುವಾದಯಃ ಯಥಾಮತಿ ಗೃಣಂತಿ ಸ್ಮ ಕೃತಾನುಗ್ರಹ ವಿಗ್ರಹಂ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮ. ನಮಸ್ಕಾರ ಗುರುಗಳೇ. ಹರೇ ನಮ. ನಂಗೊಂದು ಪ್ರಶ್ನೆ ಇದೆ ಆಚಾರ್ಯ. ಶ್ವೇತಾತ ಪತ್ರ ಶ್ಲೋಕ ಇದೆ ಮತ್ತು ಸುಭ್ರಾತ ಕೂಡ ಹೇಳ್ತೀರಿ ನೀವು. ಶ್ವೇತಾತ ಪತ್ರ ಶಶಿನೋಪರಿ ಲಕ್ಷ್ಯಮಾಣಃ. ಸೊ ಅದ ವ್ಯಾಕರಣದಲ್ಲಿ ಕೊಟ್ಟಿದ್ದಾರೆ. ನೀವು ಒಂದು ಶುಭ್ರಾದ ಪತ್ರ ಶಶಿ, ಶುಭ್ರಾತ ಪತ್ರ ಶಶಿನೋಪರಿ ಅಂತ ಹೇಳಿದೆ ನಾನು. ಅದು ಅಲ್ಲಿ ಹಾಗೆ ಶುಭ್ರಾದ ಅಂದ್ರೆ ಏನ್ ತಗೊಂಬೋದು ನೀವು? ಅದು ಬಿಲಿನ ಅರ್ಥವಾಗ ಶುಭ್ರ. ಹೌದು, ಇದರಲ್ಲಿ ವಿಜಯಧ್ವಜ ತೀರ್ಥರು ಶುಭ್ರಾತ ಪತ್ರ ಅಂತಾನೆ ತಗೊಂಡಿದ್ದಾರೆ. ಇವರು ಬಂದು ಪ್ರಕಾಶಿಕಲ್ಲಿ ಬಂದು ಶ್ವೇತಾದ ಪತ್ರ ಅಂತ ತಗೊಂಡಿದ್ದಾರೆ. ಪ್ರಕಾಶಿಕದಲ್ಲಿ ಮಾತ್ರ ಶ್ವೇತಾತ ಪತ್ರ ಅಂತ ಪಾಠ ತಗೊಂಡಿದ್ದಾರೆ. ಹಾಗಾಗಿ ಎರಡು ಇಟ್ಕೊಳ್ಬಹುದು. ಶುಭ್ರ ಅಂದ್ರು ಶ್ವೇತ ಅಂದ್ರು ಎರಡು ಒಂದೇ ಅರ್ಥ. ಓಕೆ.
ಸೊ ಈ ರೂಪ ಬಂದು 8 ರೂಪ 8 ಕೈಯ ಆಯುಧಲ ಅದು ಬಂದು ಅದೋಕ್ಷಜ ರೂಪ ಆ ತರ ಇದೆ ಅಂತ ನಾವು ತಗೊಂಬೋಕ ನಾವು. ಹಂಗಿಲ್ಲ. ಹಾ ಅದೋಕ್ಷಜ ರೂಪ ಅದು 4 ಕೈಯೇ ನಮ್ಗೆ. ಇದರಲ್ಲಿ ಬರೋ ಅದೋಕ್ಷಜ ಯಾವುದು 24 ರೂಪಗಳು. ಅಲ್ಲಿ ಬಂದು ಶಂಕರ ಚಕ್ರ ಎಲ್ಲ ಮಾಸಿ ಮಾಸಿ ಬರ್ತಲ್ಲ. ಹೌದೌದೌದು, ಕೇಶವಾದಿ 24 ರೂಪಗಳಲ್ಲಿ ಬರೋ ಅದೋಕ್ಷಜ ಅದು 4 ಕೈ. ಇದು ಬೇರೆ. ಇಲ್ಲಿ ಅದೋಕ್ಷಜ ಅಂತ ಹೇಳಿದ್ದು ಭಗವಂತನ ನಾಮವನ್ನ ಹೇಳಿದ್ದಷ್ಟೇ. ಇಲ್ಲಿ ಕಾಣಿಸ್ಕೊಂಡದ್ದು ಅಷ್ಟಭುಜನಾದ ಭಗವಂತ, ಹರಿಹಿ ಅಂತ ಹೇಳಿದ್ದಾರೆ. ಅಷ್ಟಭುಜನಾದ ಭಗವಂತ ಕಾಣಿಸ್ಕೊಂಡ ಅಂತ ಅಷ್ಟೇ. ಯಾವ ರೂಪ ಅದರ ಹೆಸರು ಪ್ರತ್ಯೇಕವಾಗಿ ಒಂದು ಅದರ ಹೆಸರನ್ನ ಹೇಳಿಲ್ಲ. ಯಜ್ಞನ ಇದು ದಕ್ಷಿಣ ಯಜ್ಞದಲ್ಲಿ ಕಾಣಿಸಿಕೊಂಡ ಭಗವಂತನ ರೂಪ ಈ ರೀತಿ ಇತ್ತು ಅಂತ ಅಷ್ಟೇ ಇಟ್ಕೊಳ್ಬೇಕು. ಸೊ ಮೊದಲಲ್ಲಿ ನಾವು ಕೂಡ ನೋಡಿದ್ರೆ ನಾವು ಬಂದು ರುದ್ರ ಬಂದು ನಾಶ ಮಾಡಕ ಮಾಡ್ತಾರೆ. ಆಗ ಬಂದು ಮುಡಿಲ ಒಬ್ಬನು ಎಲ್ಲಾರನ್ನ ಜಯಿಸ್ತಾರೆ, ದೇವರನ್ನ ಜಯಿಸ್ಲಾ ಅಂತ ಹೇಳ್ತಾರೆ. ಅದು ಬೇರೆ ರೂಪ, ಅದು ಅಲ್ಲಿ ನೋಡಿದ ರೂಪ ಅದು ಬೇರೆ ರೂಪ, ಆವಾಗಿದ್ದ ಬೇರೆ ರೂಪ. ಹೌದು. ಸೊ ಇಲ್ಲಿ ಬಂದು ಕೃತಾಂಬ ಶಬ್ದಕ್ಕೆ ಬಂದು ಜೀವರಿಯ ಬಂದು ಉತ್ಪತ್ತಿ, ದೇವರಿಯ ಬಂದು ವ್ಯಕ್ತಿ ಪ್ರಕಟ ತಾರಣ ಮಾಡ್ತಾರೆ. ಲಕ್ಷ್ಮೀ ದೇವಿ ಹಂಗತ ಅಲ್ವ, ಲಕ್ಷ್ಮೀ ದೇವಿ ರೂಪ ಕೂಡ ಎಲ್ಲವೇ ಹೌದು, ಅದು ಕೂಡ ಅನಾದಿ ನಿತ್ಯ ರೂಪವೇ. ಅವಳಿಗೂ ದೇಹತಃ ಉತ್ಪತ್ತಿ ಇಲ್ಲ. ಓಕೆ. ದೇವರೋಡ ಅನಂತ ರೂಪವೂ ಬಂದು ಎಲ್ಲವೇ ಬಂದು ಸೃಷ್ಟಿ ಆಗಲ್ಲ, ಎಲ್ಲವೇ ಪ್ರಾಕೃತವಾದದ್ದೇ. ಹೌದು, ಯಾವ ರೂಪ ಇಟ್ಟುಕೊಂಡ್ರು ಕೂಡ ಭಗವಂತನದ್ದು ಅವನಿಗೆ ಪ್ರಾಕೃತ ಶರೀರ ಇಲ್ಲ, ಜಡ ಶರೀರ ಇಲ್ಲ. ಈ ವಕ್ಷಸ್ಥಲಲ್ಲಿ ಇರಾನ್ ಹೇಳಿರ್ಲಿ ನೀವು, ಲಕ್ಷ್ಮೀ ದೇವಿ ಬಂದು ಅದು ಬಂದು ಸೇವಾ ಮಾಡ್ತಾಳೆ ಹಂಗೇನು. ಹೌದು, ಐತೆ ಇಲ್ಲಿ ನಾವು ಓದಿದ ಗಾಂಪ. ಈ ಲಕ್ಷ್ಮೀ ದೇವಿ ಬಂದು ಅವಳಿ ಸುಖ ಕೂಡ ಬಂದು ಎಷ್ಟು ಕ್ಲೋಸ್ ಭಗವಂತಲಿದ್ದಾರೆ ಅಷ್ಟು ಸುಖ ಅವಳಿಗೆ ಜಾಸ್ತಿಯಾಗಿ ಸಿಕ್ಕತ್ತೆ. ತಲ್ಲಿ ಇದ್ರೆ ಅವಳಿಗೆ ಬಂದು ಈ ತೊಡೆಯಲ್ಲಿದ್ರೆ ಬಂದು ಅವಳಿಗೆ ಅಲ್ಲಿ ಬಂದು ಸುಖ ಕಮ್ಮಿಯಾಗಿ ಸಿಕ್ಕತ್ತೆ, ವಕ್ಷಸ್ಥದಲ್ಲಿ ಬಂದು ಜಾಸ್ತಿ ಸುಖ ಸಿಕ್ಕತ್ತೆ ಹಂಗೇನು ಒಂದು ಪಾಯಿಂಟ್ ಓದಿ ಕಾಂಪ. ನೀವು ಅದು ಬರೀ ಓದಿದ್ದೆ ಕಾಂಪ ಇದೆ. ಅಂದ್ರೆ ಎಲ್ಲಾ ಕಡೆಯಲ್ಲೂ ಇದ್ದೇ ಇರ್ತಾಳ ಅವಳು. ಆನಂದದಲ್ಲಿ ವಿಶೇಷ, ಎಲ್ಲಾ ರೀತಿಯಾದ ಆನಂದವನ್ನು ಅನುಭವಿಸ್ತಾಳ ಅವಳು. ನಾವು ನಮ್ಮ ಚಿಂತನೆಗೆ ಅದು ಹಾಗ್ಬಿಟ್ಟಿದ್ದಷ್ಟೆ. ಕಡಿಮೆ ಜಾಸ್ತಿ ಅಂತ ಅನ್ನೋದು ನಮ್ಮ ಚಿಂತನೆಗಷ್ಟೆ. ನೀವು ಇಂದ್ರಾಮ ಶಬ್ದಕ್ಕೆ ಬಂದು ಇಂದ್ರದೇವರು ತಗೊಬೇಕು, ವಾಯುದೇವರು ತಗೊಬೇಕು ತಗೊಳ್ಬೇಕು ಅಂತಲ್ಲ, ಇಲ್ಲಿ ವಾಯುದೇವರನ್ನು ತಗೊಳ್ಬೇಕು ಅಂತ. ಇಂದ್ರ ಅನ್ನೋ ಶಬ್ದಕ್ಕೆ ಇಂದ್ರ ಅನ್ನೋ ಅರ್ಥನೂ ಇದೆ, ವಾಯು ಅನ್ನೋ ಅರ್ಥನೂ ಇದೆ. ಪ್ರಕೃತದಲ್ಲಿ ಇಂದ್ರ ಅನ್ನೋ ಶಬ್ದಕ್ಕೆ ವಾಯುದೇವರನ್ನು ಇಟ್ಟುಕೊಳ್ಬೇಕು. ಅಲ್ಲಿ ಏತೇ ನಾಯಕ ಅಂಬೋದು 3 ಬಂದಿರೋ ಮುಟ್ಟದ ಅಲ್ಲಿ ಹೇಳ್ತಾರೆ. ಹೌದು, 3 ಬಂದಿರ್ತೇನೆ ಹೇಳಿರೋದು. ಮತ್ತೆ ದೇವತೆ ಬರ್ಲನ ಅರ್ಥವಾ? ಬರ್ಲಿಲ್ಲ ಅಲ್ಲ, ಎಲ್ಲ ದೇವತೆಗಳು ಇದ್ದಾರೆ, ಇಲ್ಲ ಅಂತ ಅರ್ಥ ಅಲ್ಲ. ಇವರು ನಾಯಕರು 3 ಜನ. ಅಂಜಿಕೆ ಬಂತು ಎಂಬ ವಿಷಯದಲ್ಲಿ ನಾವು ಒಂದು 3 ಬಂಧನ ಬಿಟ್ಟುಟ್ಟು ಮತ್ತವರಿಗೆ ಅಂಜಿಕೆ ಬಂತು ತಗೋಬೇಕ? ಇಲ್ಲ ಯಾರು ಯಜ್ಞ ಧ್ವಂಸ ಮಾಡಿದ್ರಲ್ಲ, ಬೇರೆ ದೇವತೆಗಳು ಯಜ್ಞ ಧ್ವಂಸ ಮಾಡಿದ್ರಲ್ಲ, ದಕ್ಷಿಣ ಮೇಲಿನ ಕೋಪದಿಂದ ರುದ್ರ ಗಣಗಳು ಬಂದು ಯಜ್ಞ ಧ್ವಂಸವನ್ನೇನು ಮಾಡಿದ್ರಲ್ಲ, ಅವರಿಗೆ ಮಾತ್ರ ಭಯ ಆಯ್ತು, ಹಾಗಿಟ್ಕೊಳ್ಬೇಕು. ಅವರು ಸ್ತೋತ್ರ ಮಾಡಿದ್ರು. ನಾವು ವೈಷ್ಣವ ಯಾಗವನ್ನ ಧ್ವಂಸ ಮಾಡಿಬಿಟ್ವಿ ಅಂತ ಅನ್ನೋ ಭಯ ಅವರಿಗೆ. ಹರೇ ನಮಃ. ನಮಸ್ಕಾರ ಗುರುಗಳೇ.